ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ವಾರ್ಷಿಕೋತ್ಸವ ಬಂಗಾರಪೇಟೆ ತಾಲೂಕಿನ ಹಿರೇಕರಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮತ್ತು 16ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ದೇವಿಯ ಜಾತ್ರಾ ಮಹೋತ್ಸವ ಮತ್ತು 16ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮಾತೆಗೆ ಅಭಿಷೇಕ, ಹೋಮ, ವಿಶೇಷ ಹೂವಿನ ಅಲಂಕಾರ, ಸಂಜೆ ಗ್ರಾಮಸ್ಥರಿಂದ ದೀಪೋತ್ಸವ ಮತ್ತು ಮೆರವಣಿಗೆ ಮುಂತಾದ ದೇವತಾ ಕಾರ್ಯಗಳು ನಡೆದವು. ಕಾರ್ಯಕ್ರಮದಲ್ಲಿ ಭೀಮಣ್ಣ, ಸಹದೇವಪ್ಪ, ಮುನಿರಾಮಪ್ಪ, ಗೋವಿಂದಪ್ಪ, ರಾಮದಾಸಪ್ಪ, ಶ್ರೀರಾಮಪ್ಪ, ದೊಡ್ಡವಾಳಪ್ಪ ಮತ್ತು ಮಕ್ಕಳು ಚಿಕ್ಕಚಿನ್ನಪ್ಪ ಮತ್ತು ಮಕ್ಕಳು ಧರ್ಮಪ್ಪ ಮತ್ತು ಸಹೋದರರು ಅಶ್ವತ್ಥಪ್ಪ ಮತ್ತು ಹಿರೇಕರಪನಹಳ್ಳಿ ಗ್ರಾಮಸ್ಥರು ಹಾಗೂ ಸೇವಾಕರ್ತರು ಹಾಜರಿದ್ದರು. ಇವತ್ತು ಬೆಳಿಗ್ಗೆ 6:30ಯಿಂದ 10 ಗಂಟೆವರೆಗೆ ಹೋಮ, ಕುಂಭಾಭಿಷೇಕ ಮತ್ತು ಮಹಾಮಂಗಳಾರತಿ ಇರುತ್ತೆ. ನಂತರ ಗ್ರಾಮದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಏನು ಪವಾಡ ಅಂತಾರೆ, ಆ ತಾಯಿಯ ಒಂದು ಪವಾಡಗಳನ್ನು ಹಾಕೊಂಡು ಅಲ್ಲಿಂದ ಅವರು ಅರಿಕೆ ಹೊತ್ತಿರ್ತಕ್ಕಂಥ ಏನೇನು ಅರಿಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಕೂಡ ನಾವು ಮಂಗಳವಾದ್ಯ, ತಮಟೆ ಇರ್ಬೋದು, ಇವುಗಳ ಒಂದು ಜೊತೆ ಎಲ್ಲ ಮಹಿಳೆಯರು ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗ ಆದ ನಂತರ ಅನ್ನಪ್ರಸಾದ ಪ್ರಾರಂಭ ಆಗ್ತದೆ. ಈಗ ಅನ್ನಪ್ರಸಾದ ನಡೀತಾ ಇದೆ. ಮತ್ತೆ ನಮಗೆ ರಾತ್ರಿ ನಾವು ಇವತ್ತು ಆರ್ಕೆಸ್ಟ್ರಾ ಇರೋದ್ರಿಂದ ಸ್ವಲ್ಪ ಬೇಗ ಪ್ರಾರಂಭ ಮಾಡ್ತೀವಿ. ಪಲ್ಲಕ್ಕಿ ಇರುತ್ತೆ. ಪಲ್ಲಕ್ಕಿ ಗ್ರಾಮದೊಳಗೆ ಮಂಗಳವಾದ್ಯಗಳ ಮತ್ತು ಆ ತಾಯಿಯ ಒಂದು ಅರಿಶಿಣ ಕುಂಕುಮ ನೀರನ್ನ ದಾರಿಯುದ್ದಕ್ಕೂ ಕೂಡ ಹಾಕೊಂಡು. ಹೆಸರು ಭೀಮಣ್ಣ ಅಂತ, ಇದೇ ಹಿರೇಕರಪನಹಳ್ಳಿ ಗ್ರಾಮ. ನಾವು ಸುಮಾರು 16 ವರ್ಷಗಳ ಹಿಂದೆ ತಾಯಿ ಶಕ್ತಿ ದೇವತೆ ಆದಂಥ ಯಲ್ಲಮ್ಮನನ್ನು ನೋಡಬೇಕಾದ್ರೆ ಈ ತಮಿಳುನಾಡಿಗೆ ದೂರಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವು ಸ್ಥಳೀಯವಾಗಿ ಸೌದತ್ತಿಗೆ ಹೋಗಬೇಕಾದ್ರೂ ಕೂಡ ನಮಗೆ ಹುಬ್ಬಳ್ಳಿ, ಧಾರವಾಡ ಹೋಗಬೇಕು. ಎಲ್ಲ ಬಡವರು ಮತ್ತು ಈ ತಾಯಿ ಭಕ್ತರು ಆ ತಾಯಿಯನ್ನ ದರ್ಶನ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಒಂದು ಸಮಸ್ಯೆ ನಮ್ಮನ್ನು ಕಾಡ್ತಿತ್ತು. ಇವರು ನಮ್ಮ ಅಣ್ಣ ಸಹದೇವಪ್ಪ ಅಂತ, ಅವರು ಮತ್ತು ನಮ್ಮ ಬ್ರದರ್ಸು ಮತ್ತು ನಮ್ಮ ಗ್ರಾಮದ ಎಲ್ಲರೂ ಕೂಡ ಆ ತಾಯಿಯ ಒಂದು ದೇವಸ್ಥಾನವನ್ನ ಇಲ್ಲೇ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ಹೇಳಿದ್ರು. ತಾಯಿಯ ಪ್ರೇರಣೆ, ಎಲ್ಲರ ಸಹಕಾರದಿಂದ ಇವತ್ತು ಆ ತಾಯಿಯ ಒಂದು ದೇವಾಲಯವನ್ನ ಎಲ್ಲರ ಸಹಕಾರದಿಂದ ನಿರ್ಮಾಣ ಮಾಡಿದ್ವಿ. ಇವತ್ತು ಪ್ರತಿ ವರ್ಷ ಭಾರತ ಹುಣ್ಣಿಮೆ ಆ ತಾಯಿಯ ವಿಶೇಷ ಪೂಜೆ ಮತ್ತು ಸೌದತ್ತಿಯಲ್ಲಿ ಕೂಡ ವಿಶೇಷವಾದ ಜಾತ್ರೆ ಕಾರ್ಯಕ್ರಮ ನಡೆಯೋದ್ರಿಂದ ನಾವೆಲ್ಲರೂ ಕೂಡ ಆ ತಾಯಿಯ ದರ್ಶನವನ್ನು ಸೌದತ್ತಿಗೆ ಹೋಗಿ ನೋಡೋಕೆ ಕಷ್ಟ ಆಗ್ತದೆ. ಪ್ರತಿ ಪೌರ್ಣಮಿ ಕೂಡ ನಾವು ಎಲ್ಲ ಒಂದು ಗ್ರಾಮಸ್ಥರ ಸಹಕಾರ ಮತ್ತು ಎಲ್ಲ ಭಕ್ತಾದಿಗಳ ಒಂದು ಆಸೆ ಇದ್ದಂತೆ ನಾವು ಕೂಡ ಪ್ರತಿ ವರ್ಷ ತಾಯಿಯ ಒಂದು ಪೌರ್ಣಮಿ ದಿನ, ಭರತ ಪೌರ್ಣಮಿ ದಿನ ತಾಯಿಯ ಹೋಮ, ಮಹಾಮಂಗಳಾರತಿ, ಮಧ್ಯಾಹ್ನ ಅನ್ನಪ್ರಸಾದ, ರಾತ್ರಿ ಪೌರಾಣಿಕ ನಾಟಕ, ಇಲ್ಲವೇ ಆರ್ಕೆಸ್ಟ್ರಾ ಏನು ರಸಮಂಜರಿ ಕಾರ್ಯಕ್ರಮ ಅನಿಸುತ್ತದೆ, ಇವುಗಳನ್ನೆಲ್ಲ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಇವತ್ತು ಕೂಡ ರಾತ್ರಿಗೆ ಈಗ ಬೆಳಿಗ್ಗೆಯಿಂದ ಹೋಮ ಹವನಾದಿಗಳು ನಡೀತು. ಈಗ ಮಹಾಮಂಗಳಾರತಿ, ಕುಂಭಾಭಿಷೇಕ ಆಗಿದೆ. ಈಗ ಎಲ್ಲ ಭಕ್ತಾದಿಗಳು ಊಟ ಸ್ವೀಕರಿಸ್ತಾ ಇದ್ದಾರೆ. ಈಗ ಕೂಡ ರಾತ್ರಿಗೆ ಅಮ್ಮನವರ ವಿಶೇಷವಾದಂಥ ಪಲ್ಲಕ್ಕಿ ಗ್ರಾಮದಲ್ಲಿ ಮೆರವಣಿಗೆ ಇರ್ತದೆ, ಒಂದು ವರ್ಷಕ್ಕೊಂದ್ಸಾರಿ. ಮತ್ತೆ ರಾತ್ರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕ್ಷೇತ್ರದ ಶಾಸಕರು ಸನ್ಮಾನ್ಯ SN ನಾರಾಯಣಸ್ವಾಮಿ ಸಾಹೇಬರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ನಾವು ಎಲ್ಲ ಪೊಲೀಸ್ ಬಂದೋಬಸ್ತನ್ನು ನಾವು ಒದಗಿಸಿಕೊಂಡಿದ್ದೇವೆ. ಎಲ್ಲ ಕಾನೂನು ರೀತಿಯೂ ಕೂಡ ಹೆಚ್ಚು ಜನ ಸೇರೋದ್ರಿಂದ ನಾವು ಈ ಒಂದು ಕಾನೂನು ರೀತಿಯೇ ಎಲ್ಲ ಅವರ ಒಂದು ಪರ್ಮಿಷನ್ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಮಟ್ಟಿಗೆ ಅತ್ಯಂತ ಅದ್ದೂರಿಯಾಗಿಲ್ಲದಿದ್ರೂ ಕೂಡ ನಮ್ಮ ಗ್ರಾಮದ ಮಟ್ಟಿಗೆ